ನಮಸ್ತೆ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮ್ಲಿದು ಫಸ್ಟ್ ನ್ಯಾಷನಲ್ ಟ್ರಿಪ್ ಅಂತ ಹೇಳ್ಬೋದು. ನನ್ನ ಮಕ್ಕಳು ಅಂತೂ ಫುಲ್ ಎಕ್ಸೈಟಲ್ಲಿದ್ದರು ಅವ್ರು ಏರೋಪ್ಲೇನಲ್ಲಿ ಹೋಗ್ತಾರೆ ಅಂತ. ಸೊ ಅಲ್ಲಿದ್ದಿದ್ದ ಡೆಕೋರೇಷನ್ಸು, ಫಾರಿನರ್ಸು, ಜನರನ್ನ ನೋಡಿ ತುಂಬ ಖುಷಿಪಟ್ಟರು. ನನ್ನ ಚಿಕ್ಕ ಮಗಳು ಅಂತೂ ಟ್ರಾಲಿನ ಬಿಟ್ಟು ಬರ್ತಾನೇ ಇರಲಿಲ್ಲ. ಅವ್ರ ಮಾಮನಿಗೆ ತಪ್ಪಿದ್ರೆ ಅವ್ರ ಅಪ್ಪನಿಗೆ ಪುಷ್ ಮಾಡಿ ಅಂತ ಫೋರ್ಸ್ ಮಾಡ್ತಾನೇ ಇದ್ಲು. ಅಲ್ಲಿದ್ದಿದ್ದ ಡೆಕೋರೇಷನ್ಸ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟರು. ನಂದು ನನ್ನ ಹಸ್ಬೆಂಡ್ದು ಫಸ್ಟ್ ನ್ಯಾಷನಲ್ ಟ್ರಿಪ್ ಅಂತ ಹೇಳ್ಬೋದು. ಈ ಟ್ರಿಪ್ ಯಾಕೆ ಸ್ಪೆಷಲ್ ಅಂದರೆ ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಸೊ ಏರೋಪ್ಲೇನಲ್ಲಿ ಹೋಗಿದ ತಕ್ಷಣ ಅವರು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದರು. ಏರೋಪ್ಲೇನ್ ಟೇಕ್ ಆಫ್ ಆದಾಗ ಮತ್ತು ಲ್ಯಾಂಡಿಂಗ್ ಆದಾಗಂತೂ ತುಂಬ ಅವ್ರಿಗೆ ಖುಷಿಗೆ ಇದೇ ಇರಲಿಲ್ಲ. ಸೊ ನಾವು ಹೋಗಿದ್ದ ಪ್ಲೇಸೇ ಬಂದು ಕಾಮಾಖ್ಯ ಟೆಂಪಲ್. ಇದು ಅಸ್ಸಾಂ ಗೌಹಾಟಿಲಿದೆ. ಸೊ ಇದು ಒಂದು ಶಕ್ತಿಪೀಠ. ಸತೀದೇವಿದು ಯೋನಿ ಬಿದ್ದಿದ್ದ ಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ನಾವು ನಟರಾಜ ಕೂಡ ನೋಡ್ಬೋದು. ದೇವಿ ಕಾಮಾಖ್ಯ ಅಸ್ಸಾಮಿನ ನಾಡದೇವತೆ ಅಂತಲೂ ಹೇಳ್ತಾರೆ. ಯಾರೇ ಹೊಸದಾಗಿ ಶುಭ ಕಾರ್ಯ ಆಗಲಿ, ಮದುವೆ ಆದರೆ ಫಸ್ಟು ಕಾಮಾಖ್ಯ ದೇವಿ ದರ್ಶನ ಮಾಡಿಕೊಂಡೇ ಮುಂದಿನ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಹೋಗಿ ನಮಗೆ ಒಂಥರ ಪಾಸಿಟಿವ್ ವೈಬ್ ಇತ್ತು. ಈ ಪ್ಲೇಸನ್ನು ದಯವಿಟ್ಟು ಯಾರೂ ಮಿಸ್ ಮಾಡಿಬಿಡಿ. ಲೈಫಲ್ಲಿ ಒಂದು ಸಲ ಆದರೂ ಇದು ನೋಡೋ ಜಾಗ. ಆ್ಯಂಡ್ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ರೆಡ್ ಕಲರ್ ಬಟ್ಟೆನೇ ಹಾಕ್ಕೊಂಡು ಹೋಗಬೇಕಂತ ಹೇಳ್ತಾರೆ. ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಖಂಡಿತ ರೆಡ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಯಾರಾದರೂ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ, ನನ್ನ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.